ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಬಂದು ನಾನು ಮನೇಲಿ ಏನೇನು ಡಿಶಸ್ ಮಾಡ್ತೀನಿ ಅನ್ನೋದು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಇವತ್ತು ನಾನು ಮನೇಲಿ ಮಾಡ್ತಿರುವಂಥ ಡಿಶಸ್ಗಳು ಚಿಕನ್ ಫ್ರೈ, ಹಾಗೆಯೇ KFC, ಹಾಗೆಯೇ ಫಿಶ್ ಸಾಂಬಾರ್, ಹಾಗೆಯೇ ಫಿಶ್ ಕಬಾಬ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಐಟಮ್ಸ್ಗಳನ್ನ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಫಿಶ್ನ ತೊಗೊಂಡಿದ್ದೀನಿ, ಅದನ್ನು ಕ್ಲೀನ್ ಮಾಡಬೇಕು. ಇವಾಗ ಕ್ಲೀನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಕ್ಲೀನ್ ಮಾಡಾದ್ಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆಲ್ರೆಡಿ ನಾನು ಚಿಕನ್ನು ಕಟ್ ಮಾಡಿಸ್ಕೊಂಬಂದಿದ್ದೀನಿ. ಒಂದು 10 ಪೀಸ್ ಬರೋಂಗೆ ಒಂದು ಸ್ವಲ್ಪ ದಪ್ಪ ದಪ್ಪ ಥರ ಕಟ್ ಮಾಡಿಸ್ಕೊಂಬಂದಿದ್ದೀನಿ. ಹಾಗೆಯೇ ಇದಕ್ಕೆ ನಾನಿಲ್ಲಿ ಮಜ್ಜಿಗೆ ಅಥವಾ ಮೊಸರು, ನೀವು ಯಾವ್ದನ್ನಾರ ಆ್ಯಡ್ ಮಾಡ್ಕೊಬೋದು. ಮಜ್ಜಿಗೆ ಮತ್ತು ಉಪ್ಪು ಹಾಕಿ ಒಂದು 2 ಅವರ್ಸ್ ನೆನೆಯಾಕ್ಬಿಟ್ಟಿದ್ದೀನಿ. ನೆಕ್ಸ್ಟು ಚಿಕನ್ ಪಾಪ್ಕಾರ್ನ್ಗೆ ಅಂತಲೂ ನೆನೆ ಯಾಕೆಂದರೆ ನಮ್ಮಲ್ಲಿ ಚಿಕ್ಕ ಚಿಕ್ಕ ಪಾಪು ಇದೆ, ಸೊ ಅವ್ರಿಗೂ ಕೊಡ್ಬೋದು ಅಂತ ಹೇಳಿ. ಫೈನಲಿ ಕ್ಲೀನ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಬಾಬ್ಗೂ ಹಾಗೆಯೇ ಸಾಂಬಾರ್ಗೂ ಕಟ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ನಾನಲ್ಲಿ ಫಿಶ್ ಸಾಂಬಾರ್ಗೂ ಸಹ ಮಸಾಲನ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಗೆಯೇ ಪುದೀನನೂ ಇಷ್ಟು ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿ ಖಾರನೂ ಆಡಿಸ್ಕೊಂಡಿದ್ದೀನಿ, ಹಾಗೆಯೇ ಕಡಲೆಕಾಯಿ ಅದನ್ನು ಆಡಿಸ್ಕೊಂಡಿದ್ದೀನಿ. ಹುಣಸೆಹಣ್ಣು ಸಹ ನೆನೆ ಯಾಕೆ ಅಂದರೆ ಹುಣಸೆಹಣ್ಣು ಹಳೇದಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು, ಹಾಗಾಗಿ. ನೆಕ್ಸ್ಟು ಚಿಕನ್ನ ಮಜ್ಜಿಗೆಲೆ ನೆನೆ ಸೊ ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಮಸಾಲೆ ಹಾಕಿ ಒಂದು 5 to 4 ಅವರ್ಸ್ ಬಿಡಬೇಕು. ನಾನಿಲ್ಲಿ ನೆಕ್ಸ್ಟು KFC ಚಿಕನ್ಗೆ ಮಸಾಲೆ ರೆಡಿ ಮಾಡಿಕೊಂಡೆ. 2 ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆಯೇ ಚಿಲ್ಲಿ ಸಾಸ್, ನೆಕ್ಸ್ಟು ಮೆಣಸು, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪೆರಿ ಪೆರಿ ಮಸಾಲ ಅಂತ ಬರುತ್ತೆ, ಅದೊಂದು ಆ್ಯಡ್ ಮಾಡ್ಕೊಳ್ಳಿ.
ಚಿಲ್ಲಿ ವಿನೆಗರು ಯೂಸ್ ಮಾಡಿದೆ, ಹಾಗೆಯೇ ಸೋಯಾ ಸಾಸ್ ಇಷ್ಟೂ ಹಾಕಿ ನೀಟಾಗಿ ಚಿಕನ್ಗೆ ಮಿಕ್ಸ್ ಮಾಡ್ಕೋಬೇಕು. ನಾವು ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಚಿಕನ್ಗೆ ಮಸಾಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾನು ಇಲ್ಲಿ ಚಿಕನ್ ಪಾಪ್ಕಾರ್ನು ಮಾಡ್ತಾಯಿದ್ದೀನಿ. ಸೊ ಅದಕ್ಕೂ ಅದೇ ಸೇಮ್ ಮಸಾಲನೇ ಹಾಕಿದ್ದೀನಿ. ಸೊ ಹಾಗಾಗಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು 5 to 4 ಅವರ್ಸ್ ನೆನೆಯೋಕೆ ಬಿಟ್ಟಿದ್ದೀನಿ ಚಿಕನ್ನ. ಹಾಗೆಯೇ ನೆಕ್ಸ್ಟ್ ಇಲ್ಲಿ ಫಿಶ್ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ರುಬ್ಕೊಂಡಿರುವಂಥ ಮಸಾಲಾನ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಇದಕ್ಕೆ ಕಾಯಿ ಕಡಲೆ ರುಬ್ಕೊಂಡಿದ್ದಲ್ಲ ಅದನ್ನು ಹಾಕಿದ್ದೀನಿ. ಇವಾಗ ಫಿಶ್ಶಿಗೆ ನಾನಿಲ್ಲಿ ನೆನೆಸಿರುವಂತಹ ಹುಣಸೆಹಣ್ಣು ಉಪ್ಪನ್ನು ಹಾಕಿ ನೆನೆಯೋಕ್ಕಿಟ್ಟಿದ್ದೀನಿ. ನೀಟಾಗಿ ಮಸಾಲನ ಬೇಯಿಸ್ಕೋಬೇಕು. ಯಾಕೆಂದರೆ ಫಿಶ್ನ ಲಾಸ್ಟಿಗೆ ಹಾಕೋದ್ರಿಂದ ಆ ಮಸಾಲ ನೀಟಾಗಿ ಬೆಂದಿರಬೇಕು. ಮಧ್ಯದಲ್ಲಿ ಫಿಶ್ ಹಾಕೋಲ್ಲ. ಯಾಕೆ ಅಂದರೆ ಫಿಶ್ಶು ಬೇಗ ಬೆಂದ್ಬಿಡುತ್ತೆ ಅನ್ನೋ ರೀಸನ್ಗೆ ಫಸ್ಟು ಮಸಾಲಾನ ನೀಟಾಗಿ ಬೇಯಿಸ್ಕೊತೀವಿ. ಫೈನಲಿ 4-5 ಕುದಿ ಆಗಿದೆ. ಲಾಸ್ಟಿಗೆ ಫಿಶ್ ಹಾಕಿದ್ದೀನಿ, ನೋಡ್ಬೋದು. ಹಾಕಿ ಒಂದು 30 ಸೆಕೆಂಡ್ ಆಗಿದೆ ಅಷ್ಟೇ, ಅಷ್ಟು ಬೇಗ ಬೆಂದ್ಬಿಡುತ್ತೆ. ಸೊ ಹಾಗಾಗಿ ಮಸಾಲ ಬೆಂದಮೇಲೆ ಫಿಶ್ನ ಲಾಸ್ಟಿಗೆ ಆ್ಯಡ್ ಮಾಡ್ಕೊತಿದ್ದೀನಿ. ಫೈನಲ್ ಆಗಿ ಈ ಥರ ಬಂದಿದೆ ಫಿಶ್ ಸಾಂಬಾರು. ನೆಕ್ಸ್ಟ್ ನಾನು ಫಿಶ್ ಕಬಾಬ್ಗೆ ಮಸಾಲ ರೆಡಿ ಮಾಡಿಕೊಂಡೆ. ಚಿಲ್ಲಿ ಪೇಸ್ಟ್, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಮೊಟ್ಟೆ, ಹಾಗೆಯೇ ಕಬಾಬ್ ಪೌಡರ್, ಚಿಲ್ಲಿ ಪೌಡರ್, ಮೆಣಸು, ಹಾಗೆಯೇ ಜೋಳದ ಹಿಟ್ಟು, ಹಾಗೆಯೇ ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಮೊಸರು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಮಸಾಲಾನ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಅಂತ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. ನೆಕ್ಸ್ಟು ಇದನ್ನು 1 to 2 ಅವರ್ಸ್ ನೆನೆಯೋಕೆ ಬಿಟ್ಟರೆ ಸಾಕು. ಅದಾದಮೇಲೆ ನೀವು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೋಬೋದು. ನಾನು ಆಲ್ರೆಡಿ ಆವಾಗಲೇ ಹೇಳ್ದಂಗೆ 4 to 5 ಅವರ್ಸ್ ಆಗಿದೆ ಚಿಕನ್ ಕಲಸಿಟ್ಟು. ಅದಕ್ಕೆ ಇವಾಗ ಕೋಟಿಂಗ್ಗೆ ಅಂತ ಮೊದಲು ಚಿಕನ್ಗೆ ಏನೇನು ಮಸಾಲ ಹಾಕ್ಕೊಂಡಿದೆ ಸೇಮ್ ಮಸಾಲನೂ ಹಾಕೋತಿದ್ದೀನಿ. ಇವಾಗ ನೀಟಾಗಿ ಹಿಟ್ಟನ್ನ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು ಬೌಲಲ್ಲಿ ಐಸ್ ವಾಟರ್, ಇಲ್ಲ ನಾರ್ಮಲ್ ವಾಟರು ಆಗುತ್ತೆ, ಐಸ್ ವಾಟರ್ ತೊಗೊಂಡ್ರೆ ಇನ್ನೂ ಬೆಟರು. ಸೊ ನಾನಿಲ್ಲಿ ಐಸ್ ವಾಟರ್ನ ತೊಗೊಂಡಿದ್ದೀನಿ. ಕಲಸ್ಕೊಟ್ಟಿರುವಂಥ ಹಿಟ್ಟಿಗೆ ಚಿಕನ್ನ ಹಾಕಿ ನೀಟಾಗಿ ಆ ಹಿಟ್ಟನ್ನ ನೀಟಾಗಿ ಅದ್ರ ಮೇಲೆ ಹಾಕಬೇಕು. ಪ್ರೆಸ್ ಮಾಡಿ ಹಾಕೋಬೇಕು. ನೀವು ಎಷ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಹಾಕೋತೀನೋ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಹಾಗೆ ಆದಷ್ಟು ಪ್ರೆಸ್ ಮಾಡಿ ನೀಟಾಗಿ ಹಾಕ್ಕೊಳ್ಳಿ ಚಿಕನ್ಗೆ. ನಾನು ಮಾಡ್ತಾಯಿದ್ದೀನಲ್ಲ ಆ ಥರ ಮಾಡ್ಕೋಬೇಕು ನೀವು. ಅದಾದಮೇಲೆ ನೆಕ್ಸ್ಟು ಒಂದು 3-5 ಸೆಕೆಂಡ್ ನೀರಲ್ಲಿ ಹಾಕಬೇಕು. ಹಾಕಿ ತಕ್ಷಣ ತೆಗಿಬೇಕು. ತೆಗೆದು ಇನ್ನೊಂದು ಕೋಟಿಂಗ್ ಮಾಡಿ ಸೈಡಿಗೆ ಒಂದು ಪ್ಲೇಟಿಗೆ ಎತ್ತಿಡ್ಕೋಬೇಕು. ಒಂದು 5-6 ಪೀಸ್ ಆ ಥರ ಮಾಡಿಕೊಂಡು ಆಮೇಲೆ ನೀವು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೋಬೋದು. ಇವಾಗ ನೀಟಾಗಿ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊತೀವಿ ನಾನು. ನೀವು ಯಾವಾಗಲೂ ಅಷ್ಟೇ ಚಿಕನ್ನ ಬೇಯಿಸ್ಬೇಕಾದ್ರೆ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಚಿಕನ್ನು ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ ಜಾಸ್ತಿ ಇಟ್ಕೊಂಡು ಬೇಯಿಸಿದ್ರೆ ಮೇಲ್ಗಡೆ ಇರುತ್ತಲ್ಲ ಅದು ಮಾತ್ರ ಬೆಂದಿರುತ್ತೆ, ಒಳಗಡೆ ಬೆಂದೇ ಇರೋದಿಲ್ಲ. ಸೊ ಹಾಗಾಗಿ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಚಿಕನ್ನ ನೀವು ಫ್ರೈ ಮಾಡ್ಕೋಬೇಕು. 2 ಸೈಡು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾನೊಂದು 20-25 ಮಿನಿಟ್ಸ್ ಬೇಯಿಸಿದ್ದೀನಿ. ನಾನು ಇದನ್ನು ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ದೀನಿ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಒಳಗಡೆನೂ ತುಂಬ ಚೆನ್ನಾಗಿ ಬೆಂದಿತ್ತು. ಫಿಶ್ ಕಬಾಬ್ ಮಾಡಲಿಕ್ಕೆ ಮಸಾಲೆ ಹಾಕಿ ಕಲಸಿಟ್ಟೋಗಿದೆ ಆ್ಯಂಡ್ ಹೊರಗಡೆ ಹೋಗಿದೆ. ಸೊ ಬರೋದು ಲೇಟ್ ಆಗಿತ್ತು. ಸೊ ಹಾಗಾಗಿ ನಮ್ಮ ಅಮ್ಮನೇ ಫ್ರೈ ಮಾಡಿಟ್ಟಿದ್ರು. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ಫೈನಲಿ ಎಲ್ಲ ಡಿಶಸ್ನು ಪ್ರಿಪೇರ್ ಮಾಡಿದ್ದೀನಿ ಒಂದೊಂದು ಬಿಟ್ಟು.
ಸ್ವಲ್ಪ ಕೆಲಸ ಇತ್ತು, ಸೊ ಔಟ್ ಸೈಡ್ ಹೋಗಬೇಕಾಯಿತು, ಸೊ ಹಾಗಾಗಿ ಮಾಡೋಕ್ಕಾಗಿಲ್ಲ. ಫಿಶ್ ಕಬಾಬ್ ಮಾಡಿದ್ದೀನಿ, ಹಾಗೆ KFC ಚಿಕನು ರೆಡಿ ಇದೆ, ಹಾಗೆಯೇ ಫಿಶ್ ಸಾಂಬಾರು ರೆಡಿ ಇದೆ. ನಂದು ಆಲ್ರೆಡಿ ಊಟ ಆಗೋಯಿತು, ಮರ್ತಕೊಂಬಿಟ್ಟೆ ವೀಡಿಯೋ ಮಾಡೋದು. ಸೊ ಹಾಗಾಗಿ ತಿರ್ಗಾ ಟೇಸ್ಟ್ ಮಾಡಿ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲನೂ. ಅದರಲ್ಲೂ KFC ಏನಾಗಿದೆ ಅಂದರೆ ಪೆರಿ ಪೆರಿ ಮಸಾಲ ಅಂತ ಹೇಳಿದ್ನಲ್ಲ, ಅದು ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ. ಬೇಕಾದ್ರೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಫಿಶ್ ಸಾಂಬಾರು ಅಷ್ಟೇ ತುಂಬಾ ಚೆನ್ನಾಗಿದೆ. ಫಿಶ್ ಸಾಂಬಾರಲ್ಲಿ ಏನು ಅಂದರೆ ಹುಳಿ ಹುಳಿ ಇರಬೇಕು, ಹುಳಿ ಹುಳಿ ಇದ್ರೇ ತುಂಬಾ ಚೆಂದ ತಿನ್ನೋದಕ್ಕೆ. ಮುಳ್ಳೇನು ಅಷ್ಟೊಂದಿಲ್ಲ, ಚೆನ್ನಾಗಿದೆ. ಹಾಗೆಯೇ ಫಿಶ್ ಕಬಾಬು ಅಷ್ಟೇ ಚೆನ್ನಾಗಿದೆ. ನಾನು ಹೊರಗಡೆ ಹೋಗಿದ್ರಿಂದ ನಮ್ಮ ಅಮ್ಮನೇ ಬೇಯಿಸ್ಬಿಟ್ಟಿದ್ರು, ಸೊ ಹಾಗಾಗಿ ನಾನು ಬೇಯಿಸ್ಲಿಕ್ಕಾಗಿಲ್ಲ, ವೀಡಿಯೋನೂ ತೊಗೊಂಡಿಲ್ಲ. ಸೊ ಎಲ್ಲ ಡಿಶಸ್ಸು ತುಂಬಾ ಚೆನ್ನಾಗಿ ಬಂದಿದೆ. ಒಂದ್ಸಲ ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಶೇರ್, ಕಮೆಂಟ್, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.